ಲೋಕಸಭಾ ಚುನಾವಣಾ ಫಲಿತಾಂಶಕ್ಕೆ ಕೇವಲ 2 ದಿನಗಳಷ್ಟೇ ಬಾಕಿ ಇದೆ. ಇದೇ ಹೊತ್ತಿನಲ್ಲೇ ಮತದಾನೋತ್ತರ ಸಮೀಕ್ಷೆ ಹೊರಬಿದ್ದಿದೆ. ಸೋಲು ಗೆಲುವಿನ ಲೆಕ್ಕಾಚಾರವನ್ನು ಮತ್ತಷ್ಟು ಹೆಚ್ಚಿಸಿದೆ. 10 ವರ್ಷದಿಂದ ದೇಶದಲ್ಲಿ ಕೇಸರಿ ಸಾಮ್ರಾಜ್ಯವನ್ನೇ ಕಟ್ಟಿದಂತಹ ಮೋದಿ ಮತ್ತೆ ಗದ್ದುಗೆ ಇರುವಂತಹ ದೊಡ್ಡ ಮುನ್ಸೂಚನೆ ಸಿಕ್ಕಿದೆ. ಇನ್ನು ಕರುನಾಡ ಬಗ್ಗೆ ಸಮೀಕ್ಷೆ ಏನು ಹೇಳ್ತಿದೆ? ಈ ಸುದ್ದಿಗಳನ್ನು ನೋಡೋಣ ಎಕ್ಸಿಟ್ ಪೋಲ್ ನ್ಯೂಸ್ ಟಾಪ್ 9 ನಲ್ಲಿ. ದೇಶಾದ್ಯಂತ 7 ಹಂತದಲ್ಲಿ 543 ಕ್ಷೇತ್ರಗಳಿಗೆ ನಡೆದ ಮತಯುದ್ಧ ಅಂತ್ಯವಾಗಿದೆ. ಇಂಡಿಯಾ ಮೈತ್ರಿಕೂಟ ಎನ್ಡಿಎ ಮಿತ್ರ ಪಕ್ಷಗಳ ಜಿದ್ದಾಜಿದ್ದಿನ ಕಾದಾಟಕ್ಕೆ ಮತದಾರ ತೀರ್ಪು ಬರೆದಿದ್ದು, ಮತಯಂತ್ರದಲ್ಲಿ 8360 ಅಭ್ಯರ್ಥಿಗಳ ಭವಿಷ್ಯ ಭದ್ರವಾಗಿದೆ. ಇದೇ ಹೊತ್ತಲ್ಲಿ ಮತದಾನೋತ್ತರ ಸಮೀಕ್ಷೆ ಹೊರಬಿದ್ದಿದೆ. ಸೋಲು ಗೆಲುವಿನ ಲೆಕ್ಕಾಚಾರವನ್ನ ಮತ್ತಷ್ಟು ಹೆಚ್ಚಿಸಿದೆ. 10 ವರ್ಷದಿಂದ ದೇಶದಲ್ಲಿ ಕೇಸರಿ ಸಾಮ್ರಾಜ್ಯವನ್ನೇ ಕಟ್ಟಿದ್ದ ಮೋದಿ ಮತ್ತೆ ಗದ್ದಿಗೆ ಏರುವ ದೊಡ್ಡ ಮುನ್ಸೂಚನೆ ಸಿಕ್ಕಿದೆ. ಅಬ್ ಕಿ ಬಾರ್ 400 ಪಾರ್ ಎಂದಿದ್ದ ಬಿಜೆಪಿ ತನ್ನ ಗುರಿ ಮುಟ್ಟಲ್ಲ ಅಂತ ಅನೇಕ ಸಮೀಕ್ಷೆಗಳು ಹೇಳುತ್ತಿವೆ. ಆದ್ರೂ ಏಕ್ ಬಾರ್ ಮೋದಿ ಸರ್ಕಾರ ಅಂತ ಬಹುತೇಕ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಸಮೀಕ್ಷೆಗಳು ಭವಿಷ್ಯ ನುಡಿಯುತ್ತಿವೆ. ಈ ಮೂಲಕ ಮೋದಿ ಹ್ಯಾಟ್ರಿಕ್ ಗೆಲುವು ನೆಚ್ಚಳ ಅಂತ ಮತದಾನೋತ್ತರ ಸರ್ವೆಗಳು ಅಂದಾಜಿಸಿವೆ. TV9 ಪೋಲ್ ಸ್ಟ್ರಾಟ್ ನಡೆಸಿರೋ ಸಮೀಕ್ಷೆಯಂತೆ ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ 20 ಸ್ಥಾನ ಗೆದ್ರೆ ಕಾಂಗ್ರೆಸ್ 8 ಸ್ಥಾನ ಗೆಲ್ಲಲಿದೆಯಂತೆ. ಇನ್ನು ಇಂಡಿಯಾ ಟುಡೇ ಸಮೀಕ್ಷೆ ಪ್ರಕಾರ ರಾಜ್ಯದಲ್ಲಿ ಎನ್ಡಿಎ ಮೈತ್ರಿಕೂಟ 23ರಿಂದ 25 ಸ್ಥಾನ ಗಳಿಸಲಿದ್ದು, ಕಾಂಗ್ರೆಸ್ ಕೇವಲ 3ರಿಂದ 5 ಕ್ಷೇತ್ರಗಳಲ್ಲಿ ಮಾತ್ರ ಗೆಲ್ಲಲಿದೆ ಅಂತ ಭವಿಷ್ಯ ನುಡಿದಿದೆ. ಸಿ ವೋಟರ್ ಪ್ರಕಾರ ಎನ್ಡಿಎ ಕೂಟಕ್ಕೆ 23ರಿಂದ 25 ಸೀಟ್ ಬಂದ್ರೆ ಕಾಂಗ್ರೆಸ್ಗೆ 3ರಿಂದ 5 ಸೀಟ್ ಸಿಗಬಹುದು ಅಷ್ಟೇ. 80 ಲೋಕಸಭಾ ಕ್ಷೇತ್ರಗಳ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಮೈತ್ರಿಕೂಟದ ಎನ್ಡಿಎ 69ರಿಂದ 74 ಸ್ಥಾನ ಗಳಿಸುವ ಸಾಧ್ಯತೆ ಇದೆ. ಇಂಡಿಯಾ ಪಡೆ 6ರಿಂದ 11 ಸ್ಥಾನ ಗೆಲ್ಲಲಿದೆ ಅಂತ ಮ್ಯಾಟ್ರಿಜ್ ಮತದಾನೋತ್ತರ ಸಮೀಕ್ಷೆ ಹೇಳಿದೆ. ಇನ್ನು TV9 ನಡೆಸಿರುವ ಸಮೀಕ್ಷೆಯಲ್ಲಿ ಎನ್ಡಿಎ ಪಡೆ 65 ಸ್ಥಾನ ಗೆಲ್ಲಲಿದ್ದು, ಇಂಡಿಯಾ ಮೈತ್ರಿಕೂಟಕ್ಕೆ 15 ಸ್ಥಾನ ಬರುವ ಸಂಭವವಿದೆ. ಹಾಗೆ ಇಂಡಿಯಾ ನ್ಯೂಸ್ ಡೈನಮಿಕ್ಸ್ನ ಸರ್ವೆಯಲ್ಲಿ ಎನ್ಡಿಎಗೆ 69, ಇಂಡಿಯಾಗೆ 11 ಸ್ಥಾನ ಬರುವ ಸಾಧ್ಯತೆ ಇದೆ. ಪ್ರಧಾನಿ ಮೋದಿಯ ತವರಾದ ಗುಜರಾತ್ನಲ್ಲಿ ಈ ಬಾರಿಯೂ ಬಿಜೆಪಿ ಅತಿ ಹೆಚ್ಚು ಸ್ಥಾನ ಕಬಳಿಸಲಿದೆ ಅಂತ ಬಹುತೇಕ ಸರ್ವೆಗಳು ಹೇಳಿವೆ. ಟೈಮ್ಸ್ ನೌ ಸರ್ವೆ ಪ್ರಕಾರ 26 ಸ್ಥಾನಗಳಲ್ಲಿ 26 ಬಿಜೆಪಿ ಪಾಲಾಗಲಿದೆ ಅಂತ ಹೇಳಿದೆ. ಇಂಡಿಯಾ ಟುಡೇ ಸರ್ವೆ ಪ್ರಕಾರ ಎನ್ಡಿಎಗೆ 25ರಿಂದ 26 ಹಾಗೂ ಇಂಡಿಯಾಗೆ ಹೆಚ್ಚಂದ್ರೆ 1 ಸ್ಥಾನ ಪಡೆಯಬಹುದು ಅಂತ ಹೇಳಲಾಗ್ತಿದೆ. ಆಕ್ಸಿಸ್ ಮೈ ಇಂಡಿಯಾ ಕೂಡ ಎನ್ಡಿಎ ಕೂಡ 26 ಸ್ಥಾನ ಗೆಲ್ಲಲಿದೆ ಅಂತ ಹೇಳಿದೆ. ಇನ್ನು ಪದೇ ಪದೇ ಅಂಕಣ ಬದಲಿಸುವ ನಿತೀಶ್ ಕುಮಾರ್ ಆಳ್ವಿಕೆಯ ಬಿಹಾರದಲ್ಲಿ ಎನ್ಡಿಎ ಕೂಟಕ್ಕೆ ಈ ಬಾರಿ 29ರಿಂದ 33 ಸ್ಥಾನ, ಇಂಡಿಯಾ ಕೂಟಕ್ಕೆ 7ರಿಂದ 10 ಸ್ಥಾನ ಬರಲಿದೆ ಅಂತ ಇಂಡಿಯಾ ಟುಡೇ ಸಮೀಕ್ಷೆ ಹೇಳಿದೆ. ಇನ್ನು ಆಕ್ಸಿಸ್ ಮೈ ಇಂಡಿಯಾ ಪ್ರಕಾರ 24 ಎನ್ಡಿಎಗೆ, 6ರಿಂದ 7 ಸ್ಥಾನ ಇಂಡಿಯಾ ಕೂಟದ ಪಾಲಾಗಲಿದೆಯಂತೆ. ಹಾಗೆ ರಿಪಬ್ಲಿಕ್ ಪಿ ಮಾರ್ಕ್ ಸರ್ವೆ ಪ್ರಕಾರ ಎನ್ಡಿಎ 37 ಸ್ಥಾನ ಗೆದ್ರೆ ಇಂಡಿಯಾ ಕೂಟ 3 ಸ್ಥಾನ ಗೆಲ್ಲುವ ಸಂಭವವಿದೆಯಂತೆ. ಮಧ್ಯಪ್ರದೇಶದಲ್ಲಿ ಎನ್ಡಿಎ ಪಡೆ 28ರಿಂದ 29 ಸ್ಥಾನ ಗೆಲ್ಲಲಿದೆ ಅಂತ ಇಂಡಿಯಾ ಟುಡೇ ಸಮೀಕ್ಷೆ ಹೇಳಿದ್ದು, ಇಂಡಿಯಾ ಮೈತ್ರಿ ಪಡೆಗೆ ಹೆಚ್ಚಂದ್ರೆ 1 ಸ್ಥಾನ ಮಾತ್ರ ಸಿಗುತ್ತಂತೆ. ಇನ್ನು ಸಿ ವೋಟರ್ ಪ್ರಕಾರ ಇಂಡಿಯಾ 26ರಿಂದ 28 ಸ್ಥಾನ ಗೆದ್ರೆ ಇಂಡಿಯಾ 1ರಿಂದ 3 ಸ್ಥಾನ ಗೆಲ್ಲುತ್ತೆ. ಟುಡೇ ಚಾಣಕ್ಯ ಪ್ರಕಾರ ಎನ್ಡಿಎ 25ರಿಂದ 26, ಇಂಡಿಯಾ ಪಡೆ ಸುಮಾರು 1 ಸ್ಥಾನ ಗೆಲ್ಲಲಿದೆ ಅಂತ ಭವಿಷ್ಯ ನುಡಿದಿದೆ. ತಮಿಳುನಾಡಿನಲ್ಲಿ ಈ ಬಾರಿ ಎನ್ಡಿಎ 2ರಿಂದ 4 ಸ್ಥಾನ ಗೆಲ್ಲಲಿದೆ ಅಂತ ಇಂಡಿಯಾ ಟುಡೇ ವರದಿ ಹೇಳಿತ್ತು. ಇಂಡಿಯಾ ಕೂಟಕ್ಕೆ 33ರಿಂದ 37 ಸ್ಥಾನ ಬರಲಿದೆ ಅಂತ ಸಮೀಕ್ಷೆ ಹೇಳಿದೆ. ಇನ್ನು ನ್ಯೂಸ್ 18 ಸರ್ವೆ ಪ್ರಕಾರ ಎನ್ಡಿಎ 1ರಿಂದ 3 ಸ್ಥಾನ ಗೆದ್ರೆ ಇಂಡಿಯಾ ಕೂಟ 36ರಿಂದ 39 ಸ್ಥಾನ ಗೆಲ್ಲಲಿದೆಯಂತೆ.
48 ಸ್ಥಾನಗಳ ಮಹಾರಾಷ್ಟ್ರದಲ್ಲಿ ಎನ್ಡಿಎ 22ರಿಂದ 26 ಸ್ಥಾನ ಗೆಲ್ಲಲಿದೆ. ಇಂಡಿಯಾ ಕೂಟ 23ರಿಂದ 25 ಸ್ಥಾನ ಗಳಿಸಲಿದೆ ಅಂತ ಸಿ ವೋಟರ್ ಸಮೀಕ್ಷೆ ಹೇಳಿದೆ. ಹಾಗೆ 33 ಸ್ಥಾನಗಳಲ್ಲಿ ಎನ್ಡಿಎ ಗೆದ್ರೆ 15 ಸ್ಥಾನಗಳಲ್ಲಿ ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿಗಳು ಗೆಲ್ಲಲಿದ್ದಾರೆ ಅಂತ ಟುಡೇಸ್ ಚಾಣಕ್ಯ ತನ್ನ ಸಮೀಕ್ಷೆಯಲ್ಲಿ ತಿಳಿಸಿದೆ.